ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಿನಿಮಾ ಕತೆ. ಇವತ್ತು ನಾವು ತೆಲುಗುನಲ್ಲಿ ರೀಸೆಂಟ್ ಆಗಿ ರಿಲೀಸ್ ಆದ ಮೂವಿ ರೇಪು ಉದಯಂ ಸ್ಟೋರಿನ ನೋಡೋಣ. ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ವಿಡಿಯೋನ ಲಾಸ್ಟ್ ವರೆಗೆ ನೋಡಿ. ಕತೆ ಆರಂಭದಲ್ಲಿ ನಮಗೆ ಒಂದು ಹಾಸ್ಪಿಟಲ್ ನ ತೋರಿಸ್ತಾರೆ. ಇಲ್ಲಿ ಒಬ್ಬ ವ್ಯಕ್ತಿಗೆ ಸೀರಿಯಸ್ ಆಗಿ ಟ್ರೀಟ್ಮೆಂಟ್ ನಡೀತಿರುತ್ತೆ, ಏಕೆಂದ್ರೆ ಆತನ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿರುತ್ತೆ. ಆಪರೇಷನ್ ಥಿಯೇಟರ್ ವರೆಗೆ ಆ ವ್ಯಕ್ತಿಯ ತಮ್ಮ ಕೂತಿರ್ತಾನೆ. ಈತ ತುಂಬಾ ಟೆನ್ಷನ್ ತಗೋತಿರ್ತಾನೆ. ಆಗ ಅಲ್ಲಿ ಆ ವ್ಯಕ್ತಿಯ ಅಣ್ಣನ ಹತ್ರ ಕೆಲಸ ಮಾಡ್ತಿದ್ದ ವ್ಯಕ್ತಿ ಬಂದು, ಟೆನ್ಷನ್ ತಗೋಬೇಡಿ, ಆದಷ್ಟು ಬೇಗ ನಿಮ್ಮ ಅಣ್ಣ ಚೆನ್ನಾಗಾಗ್ತಾನೆ ಅಂತ ಹೇಳ್ತಾನೆ. ಆದ್ರೆ ಇಲ್ಲಿ ಈಗ ಡಾಕ್ಟರ್ ಬಂದು, ಸಾರಿ, ನಾನು ನಿಮ್ಮ ಅಣ್ಣನ ಕಾಪಾಡೋಕೆ ಆಗಲಿಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳಿ ಆ ವ್ಯಕ್ತಿ ತುಂಬಾ ಅಳ್ತಾನೆ. ಆಗ ಆತನ ಪಕ್ಕದಲ್ಲಿದ್ದ ಮ್ಯಾನೇಜರ್ ಆತನಿಗೆ ಸಮಾಧಾನ ಮಾಡ್ತಾನೆ. ಈಗ ಸ್ವಲ್ಪ ಹೊತ್ತು ಅತ್ತ ಮೇಲೆ ಆತ ಆ ಮ್ಯಾನೇಜರ್ಗೆ, ನಾನು ಹೋಗ್ತೀನಿ, ನೀನು ಅಣ್ಣನ ಬಾಡಿ ತಗೊಂಡು ಬಂದ್ಬಿಡು ಅಂತ ಹೇಳ್ತಾನೆ. ಇದರಿಂದ ಆ ಸತ್ತ ವ್ಯಕ್ತಿಯ ಬಾಡಿ ತಗೊಂಡು ಹೋಗೋ ಜವಾಬ್ದಾರಿ ಆ ಮ್ಯಾನೇಜರ್ಗೆ ಬೀಳುತ್ತೆ. ಆದ್ರೆ ಡಾಕ್ಟರ್ ಇಲ್ಲಿ ಈಗ ಸದ್ಯ ಆಂಬ್ಯುಲೆನ್ಸ್ ಇಲ್ಲ, ಆದ್ರೆ ನನಗೆ ಒಂದು ಪ್ರೈವೇಟ್ ಆಂಬ್ಯುಲೆನ್ಸ್ ಗೊತ್ತು, ನಾನು ಆತನಿಗೆ ಕಾಲ್ ಮಾಡ್ತೀನಿ, ಆತ ಬಂದು ನಿಮಗೆ ಬಾಡಿ ತಗೊಂಡು ಹೋಗೋಕೆ ಹೆಲ್ಪ್ ಮಾಡ್ತಾನೆ ಅಂತ ಹೇಳ್ತಾನೆ. ಈಗ ಡಾಕ್ಟರ್ ಆ ಪ್ರೈವೇಟ್ ಆಂಬ್ಯುಲೆನ್ಸ್ ಇರೋ ವ್ಯಕ್ತಿಗೆ ಕಾಲ್ ಮಾಡ್ತಾನೆ. ಈಗ ಮಲ್ಲೇಶ್ ಹಾಸ್ಪಿಟಲ್ಗೆ ಬರ್ತಾನೆ. ಇನ್ನು ಆ ಮ್ಯಾನೇಜರ್ ಹೆಸರು ಮೂರ್ತಿ ಆಗಿರುತ್ತೆ. ಮೂರ್ತಿ ಮಲ್ಲೇಶ್ಗೆ ನಾಳೆ ಬೆಳಗ್ಗೆ 10 ಗಂಟೆವರೆಗೆ ಆ ಬಾಡಿ ನಮ್ಮ ಮನೆಗೆ ತಲುಪಬೇಕು ಅಂತ ಹೇಳ್ತಾನೆ. ಮತ್ತು ಅಲ್ಲಿ ಈತನ ಅಂತಿಮ ಸಂಸ್ಕಾರ ಮಾಡ್ತೀವಿ ಅಂತ ಹೇಳ್ತಾನೆ. ಆಗ ಮಲ್ಲೇಶ್, ಆಯ್ತು, ನಾಳೆ ಬೆಳಗ್ಗೆ 10 ಗಂಟೆ ಒಳಗೆ ನಾನು ಬಾಡಿನ ನಿಮ್ಮ ಊರಿಗೆ ತಲುಪಿಸ್ತೀನಿ ಅಂತ ಹೇಳ್ತಾನೆ. ಈಗ ಇವರು ಬಾಡಿನ ಆಂಬ್ಯುಲೆನ್ಸ್ ಅಲ್ಲಿ ಹಾಕೊಂಡು ಜರ್ನಿ ಸ್ಟಾರ್ಟ್ ಮಾಡ್ತಾರೆ. ದಾರಿಯಲ್ಲಿ ಹೋಗ್ತಿದ್ದಾಗ ಮಲ್ಲೇಶ್ ಹಾಡು ಕೇಳ್ತಿರ್ತಾನೆ. ಆಗ ಮೂರ್ತಿ ಮಲ್ಲೇಶ್ಗೆ ಹಾಡನ್ನ ಬಂದ್ ಮಾಡುವಂತ ಹೇಳ್ತಾನೆ. ನಾನು ದುಃಖದಲ್ಲಿದ್ದೀನಿ, ನಮ್ಮ ಬಾಸ್ ಸತ್ತೋಗಿದ್ದಾರೆ, ಇಂಥ ಟೈಮಲ್ಲಿ ನೀನು ಹಾಡಕೊಂಡು ಹೋಗ್ತಿದ್ಯಾ ಅಂತ ಕೇಳ್ತಾನೆ. ಆದ್ರೆ ಮಲ್ಲೇಶ್, ಇದು ನನಗೆ ನಾರ್ಮಲ್, ನಾನು ತುಂಬಾ ಬಾಡಿಗಳನ್ನ ಇದೇ ಆಂಬ್ಯುಲೆನ್ಸ್ ನಲ್ಲಿ ಸಾಗಿಸಿದ್ದೀನಿ, ಇನ್ನು ನಾನು ಹಾಡು ಕೇಳಿಲ್ಲ ಅಂದ್ರೆ ನನಗೆ ನಿದ್ದೆ ಬರುತ್ತೆ, ಹಾಡಿಂದ ನನ್ನ ನಿದ್ದೆ ಹೋಗುತ್ತೆ ಅಂತ ಹೇಳ್ತಾನೆ. ಈಗ ಸ್ವಲ್ಪ ಮುಂದೆ ಹೋದಾಗ ಮಲ್ಲೇಶ್ ಗಾಡಿನ ನಿಂದ್ರಿಸ್ತಾನೆ. ಆಗ ಮೂರ್ತಿ ಏನಾಯ್ತು ಅಂತ ಕೇಳ್ತಾನೆ. ಆಗ ಮಲ್ಲೇಶ್, ನಾನು ಟೀ ಕುಡಿದು ಬರ್ತೀನಿ ಅಂತ ಹೇಳ್ತಾನೆ. ಆಕ್ಚುಲಿ ಮಲ್ಲೇಶ್ ಟೀಗಾಗಿ ಗಾಡಿಯನ್ನ ನಿಂದ್ರಿಸಿರಲ್ಲ, ಅವನು ಯಾವ್ದಾದ್ರು ಒಂದು ಪ್ಯಾಸೆಂಜರ್ ನ ಆಂಬ್ಯುಲೆನ್ಸ್ ನಲ್ಲಿ ಹಾಕೊಂಡು ಹೋದ್ರೆ ಎಕ್ಸ್ಟ್ರಾ ಮನಿ ಆಗುತ್ತೆ ಅಂತ ಅನ್ಕೊಂಡಿರ್ತಾನೆ. ಅದಕ್ಕೆ ಅವನು ಅಲ್ಲಿ ನಿಂತು ಪ್ಯಾಸೆಂಜರ್ ನ ಹುಡುಕ್ತಿರ್ತಾನೆ. ಈತ ಒಬ್ಬ ವ್ಯಕ್ತಿ ಹತ್ರ ಹೋಗಿ ಆತನನ್ನ ದಾರಿಯಲ್ಲಿ ಡ್ರಾಪ್ ಮಾಡುವಂತೆ ಕನ್ವಿನ್ಸ್ ಮಾಡ್ಕೋತಾನೆ. ಆದ್ರೆ ಆ ವ್ಯಕ್ತಿಗೆ ಅದು ಆಂಬ್ಯುಲೆನ್ಸ್ ಮತ್ತು ಅದರಲ್ಲಿ ಒಂದು ಬಾಡಿ ಇದೆ ಅಂತ ಗೊತ್ತಾದಾಗ ಆತ ಅವನ ಜೊತೆ ಬರೋಕೆ ಒಪ್ಪಲ್ಲ. ಈಗ ಮಲ್ಲೇಶ್ಗೆ ಪ್ಯಾಸೆಂಜರ್ ಸಿಗದಿದ್ದಾಗ ಅವನು ಆಂಬ್ಯುಲೆನ್ಸ್ ಒಳಗೆ ವಾಪಸ್ ಬರ್ತಾನೆ ಮತ್ತು ಡ್ರೈವ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಆಗ ದಾರಿಯಲ್ಲಿ ಮೂರ್ತಿ ಮಲ್ಲೇಶ್ಗೆ, ನನಗೆ ತಲೆನೋವ್ತಾ ಇದೆ, ನಾನು ಹಿಂದೆ ಹೋಗಿ ಕೂತ್ಕೋತೀನಿ ಅಂತ ಹೇಳ್ತಾನೆ. ಈಗ ಸೀನ್ ಪ್ರಸಾದ್ ಮತ್ತು ಕೀರ್ತಿ ಕಡೆ ಶಿಫ್ಟ್ ಆಗುತ್ತೆ. ಇವರಿಬ್ಬರು ಮನೆಯಿಂದ ಓಡೋಗ್ತಿರ್ತಾರೆ, ಏಕೆಂದ್ರೆ ಇವರ ಮನೆಯವರು ಇವರ ಪ್ರೀತಿನ ಒಪ್ತಿರಲ್ಲ. ಆದ್ರೆ ಇವರು ಮನೆಯಿಂದ ಓಡ್ತಿದ್ದಾಗ ಪ್ರಸಾದ್ ಬೈಕ್ ಸ್ಟಾರ್ಟೇ ಆಗಲ್ಲ. ಈಗ ಇವರು ಅಲ್ಲಿಂದ ಹೇಗಾದ್ರೂ ಮಾಡಿ ಓಡೋಗ್ಬೇಕಂತ ಮೇನ್ ರೋಡಿಗೆ ಬಂದು ಲಿಫ್ಟ್ ಕೇಳ್ತಿರ್ತಾರೆ. ಆಗ ಅಲ್ಲಿ ಮಲ್ಲೇಶ್ ಆಂಬ್ಯುಲೆನ್ಸ್ ಬರುತ್ತೆ. ಇವರು ಮಲ್ಲೇಶ್ಗೆ ಲಿಫ್ಟ್ ಕೇಳ್ತಾರೆ. ಆಗ ಮಲ್ಲೇಶ್ ಇವರನ್ನ ನೋಡಿ ಇವರಿಗೆ ಏನೋ ಪ್ರಾಬ್ಲಮ್ ಇದೆ ಅಂತ ಅರ್ಥ ಮಾಡ್ಕೋತಾನೆ ಮತ್ತು ಇವರಿಗೆ, ನಾನು ನಿಮಗೆ ಲಿಫ್ಟ್ ಕೊಟ್ಟರೆ ನನಗೇನು ಅಂತ ಕೇಳ್ತಾನೆ. ಆಗ ಕೀರ್ತಿ ಪ್ರಸಾದ್ಗೆ, ನಾವು ಬೇರೆ ವೆಹಿಕಲ್ ನ ನಿಲ್ಸೋಣ ಅಂತ ಹೇಳ್ತಾಳೆ. ಆಗ ಮಲ್ಲೇಶ್ ಇವರಿಗೆ, ಈ ಟೈಮಲ್ಲಿ ಇಲ್ಲಿ ಯಾವ ವೆಹಿಕಲ್ ಸಿಗಲ್ಲ ಅಂತ ಹೇಳ್ತಾನೆ. ಆಗ ಪ್ರಸಾದ್, ಆಯ್ತು, ನೀನು ನಮಗೆ ಲಿಫ್ಟ್ ಕೊಟ್ರೆ ನಾನು ನಿನಗೆ 10,000 ಕೊಡ್ತೀನಿ ಅಂತ ಹೇಳ್ತಾನೆ. ಇದರಿಂದ ಖುಷಿಯಾಗಿ ಮಲ್ಲೇಶ್ ಅವರನ್ನ ತನ್ನ ಆಂಬ್ಯುಲೆನ್ಸ್ ನಲ್ಲಿ ಏರಿಸ್ಕೊತಾನೆ. ಈಗ ಜರ್ನಿ ಸ್ಟಾರ್ಟ್ ಆಗುತ್ತೆ. ದಾರಿಯಲ್ಲಿ ಮಲ್ಲೇಶ್ ಇವರನ್ನ ಮಾತಾಡ್ಸೋಕೆ ಟ್ರೈ ಮಾಡ್ತಾನೆ ಮತ್ತು ಇವರ ಸ್ಟೋರಿ ಕೇಳ್ತಾನೆ. ಆಕ್ಚುಲಿ ಕೀರ್ತಿ ಮತ್ತು ಪ್ರಸಾದ್ ಒಬ್ಬರನ್ನೊಬ್ಬರು ಲವ್ ಮಾಡ್ತಿರ್ತಾರೆ. ಕೀರ್ತಿ ಫ್ಯಾಮಿಲಿ ತುಂಬಾ ರಿಚ್ ಆಗಿರುತ್ತೆ, ಅದಕ್ಕೆ ಇವರು ಪ್ರಸಾದ್ ಜೊತೆ ಮದುವೆಗೆ ಒಪ್ತಿರಲ್ಲ. ಅದಕ್ಕೆ ಇವರು ಮದುವೆ ಆಗಲು ರಿಜಿಸ್ಟರ್ ಆಫೀಸ್ಗೆ ಹೋಗ್ತಿರ್ತಾರೆ. ಏಕೆಂದ್ರೆ ಒಂದು ಸಲ ಮದುವೆ ಆದ್ರೆ ಇವರ ಮನೆಯವರು ಏನು ಮಾಡಲ್ಲ ಅನ್ಕೋತಾರೆ. ಇಲ್ಲಿ ಪ್ರಸಾದ್ ಮಲ್ಲೇಶ್ಗೆ, ನಾಳೆ ಬೆಳಗ್ಗೆ 10 ಗಂಟೆ ಒಳಗೆ ನೀನು ನಮ್ಮನ್ನ ರಿಜಿಸ್ಟರ್ ಆಫೀಸ್ಗೆ ಬಿಟ್ಬಿಡು, ಇಲ್ಲಾಂದ್ರೆ ಇವರ ಮನೆಯವರಿಗೆ ಗೊತ್ತಾದ್ರೆ ಅವರು ನಮ್ಮನ್ನ ದೂರ ಮಾಡ್ತಾರೆ ಅಂತ ಹೇಳ್ತಾನೆ. ಈಗ ಮಲ್ಲೇಶ್ ಮತ್ತೆ ಆಂಬ್ಯುಲೆನ್ಸ್ ನ ದಾರಿಯಲ್ಲಿ ನಿಂದಿರಿಸಿ ಮೆಡಿಕಲ್ ಶಾಪ್ಗೆ ಹೋಗ್ತಾನೆ. ಏಕೆಂದ್ರೆ ಮೂರ್ತಿ ತಲೆ ನೋವ್ತಿರುತ್ತೆ, ಅದಕ್ಕೆ ಅವನು ಮೂರ್ತಿಗಾಗಿ ಟ್ಯಾಬ್ಲೆಟ್ ತಗೊಳಕ್ಕೆ ಹೋಗ್ತಾನೆ. ಇಲ್ಲಿ ಮೆಡಿಕಲ್ ಶಾಪ್ ಹತ್ರ ಮಲ್ಲೇಶ್ಗೆ ರಘು ಸಿಗ್ತಾನೆ. ಇಲ್ಲಿ ರಘು ಏನೋ ತಗೋಬೇಕಂತ ನಾಚಿಕೆ ಪಡ್ತಿರ್ತಾನೆ. ಇದನ್ನ ಗಮನಿಸಿದ ಮಲ್ಲೇಶ್ಗೆ ರಘುಗೆ ಏನು ಬೇಕಂತ ಅರ್ಥವಾಗುತ್ತೆ. ಅವನು ಅದನ್ನ ತಗೊಳಕ್ಕೆ ರಘುಗೆ ಹೆಲ್ಪ್ ಮಾಡ್ತಾನೆ. ಈಗ ನಮಗೆ ರಘು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ರಘು ಒಬ್ಬ IT ಎಂಪ್ಲಾಯ್ ಆಗಿರ್ತಾನೆ. ಇವನಿಗೆ ರೀಸೆಂಟ್ ಆಗಿ ಬ್ರೇಕಪ್ ಆಗಿರುತ್ತೆ, ಅದಕ್ಕೆ ಅವನು ಡಿಪ್ರೆಷನ್ ಅಲ್ಲಿ ಇರ್ತಾನೆ. ಆಗ ರಘು ಫ್ರೆಂಡ್ ಒಬ್ಬನು, ನೀನು ಒಂದು ಹುಡುಗಿ ಜೊತೆ ಟೈಮ್ ಸ್ಪೆಂಡ್ ಮಾಡು, ಆಗ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿರ್ತಾನೆ. ಅದಕ್ಕೆ ಈಗ ರಘು ಫ್ರೆಂಡ್ ದಿವ್ಯಾ ಅನ್ನೋ ಹುಡುಗಿಗೆ ಕಾಲ್ ಮಾಡಿ ಆಕೆನ ರಘು ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ಕರೀತಾನೆ. ದಿವ್ಯಾ ಒಬ್ಬ ಪ್ರಾಸ್ಟಿಟ್ಯೂಟ್ ಆಗಿರ್ತಾಳೆ. ಇಲ್ಲಿ ದಿವ್ಯಾ ತನ್ನ ಕ್ಲೈಂಟ್ ಜೊತೆ ಇರ್ತಾಳೆ. ಇಲ್ಲಿ ಈಕೆ ತನ್ನ ಕೆಲಸ ಮುಗಿಸಿದ ಮೇಲೆ ಕ್ಲೈಂಟ್ಗೆ ತನಗೆ ಎಕ್ಸ್ಟ್ರಾ ಅಮೌಂಟ್ ಕೊಡುವಂತೆ ಕೇಳ್ತಾಳೆ, ಏಕೆಂದ್ರೆ ದಿವ್ಯಾ ಮನೆಯಲ್ಲಿ ಪ್ರಾಬ್ಲಮ್ಸ್ ಇರುತ್ತೆ. ಆದ್ರೆ ಕ್ಲೈಂಟ್ ಆಕೆಗೆ ಕೊಡಲ್ಲ ಅಂತ ಹೇಳಿ ಅಲ್ಲಿಂದ ಕಳಿಸ್ಬಿಡ್ತಾನೆ. ಈ ಕಡೆ ರಘು ತನ್ನ ಫ್ರೆಂಡ್ಗೆ ಇದೆಲ್ಲ ತಪ್ಪು ಅಂತ ಹೇಳ್ತಾನೆ. ಆದ್ರೆ ಆತನ ಫ್ರೆಂಡ್ ಕೇಳಲ್ಲ, ನೀನು ಒಂದು ಸಲ ಹೋಗಿ ಬಾ, ಎಲ್ಲ ಸೆಟ್ ಆಗುತ್ತೆ ಅಂತ ಹೇಳ್ತಾನೆ. ಈಗ ರಘು ದಿವ್ಯಾ ನಂಬರ್ ತಗೊಂಡು ಆಕೆಗೆ ಕಾಲ್ ಮಾಡಿ ಆಕೆನ ಮೀಟ್ ಆಗ್ತಾನೆ. ಇಲ್ಲಿ ದಿವ್ಯಾ ರಘು ಜೊತೆ ಕಾಮಿಡಿ ಮಾಡ್ತಿರ್ತಾಳೆ. ಈಕೆ ರಘುನ ಕಂಫರ್ಟ್ ಮಾಡೋಕೆ ಟ್ರೈ ಮಾಡ್ತಿರ್ತಾಳೆ. ಆದ್ರೆ ರಘು ನಾಚಿಕೆ ಪಡ್ತಿರ್ತಾನೆ. ಆಗ ದಿವ್ಯಾ ರಘುಗೆ, ಇದು ನಿನ್ನ ಫಸ್ಟ್ ಟೈಮ್ ಅಂತ ಕೇಳ್ತಾಳೆ. ಅದಕ್ಕೆ ರಘು ಹೌದು ಅಂತ ಹೇಳ್ತಾನೆ. ಆಗ ಇವರು ಒಂದು ಹಳೆ ಹೋಟೆಲ್ಗೆ ಹೋಗ್ಬೇಕಂತ ಪ್ಲಾನ್ ಮಾಡ್ತಾರೆ. ಆದ್ರೆ ದಾರಿಯಲ್ಲಿ ಹೋಗ್ತಿದ್ದಾಗ ದಿವ್ಯಾ ರಘುಗೆ, ನಾನು ಪಾನಿಪುರಿ ತಿನ್ಬೇಕು ಅಂತ ಹೇಳ್ತಾನೆ. ಇವರು ಪಾನಿಪುರಿ ತಿಂತಿದ್ದಾಗ ರಘು ಫ್ರೆಂಡ್ ರಘುಗೆ ಕಾಲ್ ಮಾಡ್ತಾನೆ.
ಆಗ ರಘು ದಿವ್ಯಾಗೆ ನಿನಗೆ ನನ್ನ ಫ್ರೆಂಡ್ ಮೊದಲೇ ಗೊತ್ತಾ ಅಂತ ಕೇಳ್ತಾನೆ. ಆಗ ದಿವ್ಯಾ ಗೊತ್ತು, ಆದ್ರೆ ಅವನು ಬರೀ ಮಾತಾಡ್ತಾನೆ, ಬೇರೆ ವಿಷಯದಲ್ಲೆಲ್ಲ ಟುಸ್ ಅಂತ ಹೇಳ್ತಾಳೆ. ಇನ್ನೊಂದು ಕಡೆ ರಘು ಫ್ರೆಂಡ್ ಸ್ಪೀಕರ್ ನಲ್ಲಿ ಮಾತಾಡ್ತಿರ್ತಾನೆ. ಅವನ ಪಕ್ಕದಲ್ಲಿದ್ದ ಹುಡುಗಿಯರು ಇದನ್ನ ಕೇಳಿ ನಗ್ತಾರೆ. ಈಗ ಇವರು ಪಾನಿಪುರಿ ತಿಂದು ಮುಂದೆ ಹೋಗ್ತಿದ್ದಾಗ ದಿವ್ಯಾ ರಘುಗೆ ನೀನು ಪ್ರೊಡಕ್ಷನ್ ತಗೊಂಡಿಯಾ ಅಂತ ಕೇಳ್ತಾಳೆ. ಆದ್ರೆ ರಘು ಇಲ್ಲ ಅಂತ ಹೇಳ್ತಾನೆ. ಆಗ ದಿವ್ಯಾ ಹೋಗಿ ತಗೊಂಡು ಬಾ ಅಂತ ಹೇಳ್ತಾಳೆ. ಈಗ ಸೀನ್ ಪ್ರೆಸೆಂಟ್ ಟೈಮ್ ಗೆ ಬರುತ್ತೆ. ಇಲ್ಲಿ ರಘು ಮೆಡಿಕಲ್ ಶಾಪ್ ನಲ್ಲಿ ಪ್ರೊಡಕ್ಷನ್ ತಗೊಳಕ್ಕೆ ನಾಚಿಕೆ ಪಡ್ತಿರ್ತಾನೆ. ಆಗ ಅವನಿಗೆ ಮಲ್ಲೇಶ್ ಹೆಲ್ಪ್ ಮಾಡಿರ್ತಾನೆ. ಈಗ ರಘು ಪ್ರೊಡಕ್ಷನ್ ತಗೊಂಡು ದಿವ್ಯಾನ ಕರ್ಕೊಂಡು ಒಂದು ಹೋಟೆಲ್ಗೆ ಬರ್ತಾನೆ. ಇವರು ಈಗ ರೂಮ್ಗೆ ಬಂದಾಗ ಕ್ಲೋಸ್ ಆಗ್ಬೇಕಂತ ಟ್ರೈ ಮಾಡ್ತಿರ್ತಾರೆ. ಆದ್ರೆ ಪಕ್ಕದ ರೂಮಲ್ಲಿದ್ದ ವ್ಯಕ್ತಿ ಟಿವಿಯಲ್ಲಿ ಜೋರಾಗಿ ಸೀರಿಯಲ್ ನೋಡ್ತಿರ್ತಾನೆ. ಇದರಿಂದ ರಘು ಮತ್ತು ದಿವ್ಯಾಗೆ ಡಿಸ್ಟರ್ಬ್ ಆಗ್ತಿರುತ್ತೆ. ಅದಕ್ಕೆ ರಘು ಆ ಪಕ್ಕದ ರೂಮಲ್ಲಿದ್ದ ವ್ಯಕ್ತಿ ಹತ್ರ ಹೋಗಿ ಟಿವಿ ಸೌಂಡ್ ಕಮ್ಮಿ ಮಾಡುವಂತೆ ಹೇಳ್ತಾನೆ. ಈಗ ಅವನು ಮತ್ತೆ ರೂಮ್ ಹತ್ರ ಬಂದು ದಿವ್ಯಾ ಜೊತೆ ರೊಮ್ಯಾನ್ಸ್ ಮಾಡೋಕೆ ಟ್ರೈ ಮಾಡ್ತಾನೆ. ಆದ್ರೆ ಆ ವ್ಯಕ್ತಿ ಮತ್ತೆ ಜೋರಾಗಿ ಟಿವಿ ಆನ್ ಮಾಡ್ತಾನೆ. ಇದರಿಂದ ಕೋಪದಲ್ಲಿ ರಘು ಆ ವ್ಯಕ್ತಿಗೆ ಮತ್ತೊಮ್ಮೆ ಹೇಳೋಕೆ ರೂಮಿಂದ ಹೊರಗೆ ಬರ್ತಾನೆ. ಆಗ ಅವನಿಗೆ ಅಲ್ಲಿ ಒಂದು ಪೊಲೀಸ್ ಜೀಪ್ ಕಾಣುತ್ತೆ. ಅದು ಹೋಟೆಲ್ ಕಡೆ ಬರ್ತಿರುತ್ತೆ. ಇದನ್ನ ನೋಡಿ ರಘು ಇಲ್ಲಿ ರೈಡ್ ಆಗ್ಬೋದು ಅಂತ ಅನ್ಕೋತಾನೆ. ಅದಕ್ಕೆ ಅವನು ದಿವ್ಯಾ ಹತ್ರ ಬಂದು ಇಲ್ಲಿಂದ ನಾವು ಹೋಗ್ಬೇಕು ಅಂತ ಹೇಳ್ತಾನೆ. ಆಗ ದಿವ್ಯಾ ಏನಾಯ್ತು ಅಂತ ಕೇಳ್ತಾಳೆ. ಆಗ ಆತ ಇಲ್ಲಿ ಪೊಲೀಸರು ಬರ್ತಿದ್ದಾರೆ, ಇಲ್ಲಿ ರೈಡ್ ಆಗ್ಬೋದು ಅಂತ ಹೇಳ್ತಾನೆ. ಆಗ ದಿವ್ಯಾ ಟೆನ್ಷನ್ ತಗೋಬೇಡ, ಇಲ್ಲಿ ಪೊಲೀಸರು ಬಂದ್ರೆ ಅವರಿಗೆ ಲಂಚ ಕೊಟ್ರೆ ಇಲ್ಲಿಂದ ಸುಮ್ಮನೆ ಹೋಗ್ಬಿಡ್ತಾರೆ ಅಂತ ಹೇಳ್ತಾಳೆ. ಆದ್ರೆ ರಘು ಭಯ ಪಡ್ತಿರ್ತಾನೆ. ಇದು ನಿನಗೆ ನಾರ್ಮಲ್ ಇರ್ಬೋದು, ಆದ್ರೆ ನನಗೆ ನಾರ್ಮಲ್ ಅಲ್ಲ ಅಂತ ಹೇಳ್ತಾನೆ. ಈಗ ಇವರು ಅಲ್ಲಿಂದ ಹೊರಗೆ ಬರ್ತಾರೆ. ಆದ್ರೆ ರಿಸೆಪ್ಷನ್ ಹತ್ರ ಪೊಲೀಸ್ ನಿಂತಿರ್ತಾನೆ. ಇವರು ಪೊಲೀಸ್ ನಿಂದ ತಪ್ಪಿಸಿಕೊಂಡು ಮೆಲ್ಲಗೆ ತಮ್ಮ ಕಾರಲ್ಲಿ ಬಂದು ಕೂತ್ಕೋತಾರೆ. ಈಗ ರಘು ಅವಸರದಲ್ಲಿ ಮುಂದಿನ ಕಾರಿಗೆ ಗುದ್ಬಿಡ್ತಾನೆ. ಆ ಕಾರಲ್ಲಿ ಜಾನಿ ಮತ್ತು ಕನಕರಾಜು ಅನ್ನೋ ಇಬ್ಬರು ವ್ಯಕ್ತಿಗಳಿರ್ತಾರೆ. ಈಗ ಇವರ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಆಕ್ಚುಲಿ ರಾಜುಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರುತ್ತೆ. ಅದಕ್ಕೆ ಅವನು ಜಾನಿ ಜೊತೆ ಸೇರಿ ಇಲ್ಲಿಗಲ್ ಕೆಲಸ ಮಾಡ್ತಿರ್ತಾನೆ. ಈಗ ಇವರು ತಮ್ಮ ಬಾಸ್ ಹತ್ರ ಡ್ರಗ್ಸ್ ತಗೊಂಡು ಅದನ್ನ ಸಪ್ಲೈ ಮಾಡ್ತಿರ್ತಾರೆ. ಇನ್ನು ರಾಜುಗೆ ಒಬ್ಬ ಮಲತಾಯಿ ತಮ್ಮ ಇರ್ತಾನೆ. ಈತನ ಹೆಸರು ಪಂಡು. ಆದ್ರೆ ರಾಜು ಮತ್ತು ಪಂಡುಗೆ ಬೀಳ್ತಿರಲ್ಲ. ಯಾಕಂದ್ರೆ ಪಂಡು ಯಾವಾಗ್ಲೂ ಏನಾದ್ರೂ ಒಂದು ತಿಂತಿರ್ತಾನೆ ಮತ್ತು ಅವನು ಕೆಲಸ ಕೂಡ ಮಾಡ್ತಿರಲ್ಲ. ಈಗ ಜಾನಿ ಮತ್ತು ರಾಜು ಮೇರಿ ಅನ್ನೋ ಹುಡುಗಿನ ಮೀಟ್ ಆಗೋಕೆ ಹೋಗ್ತಾರೆ. ಈಕೆ ಒಬ್ಬ ನರ್ಸ್ ಆಗಿರ್ತಾಳೆ. ರಾಜು ಮೇರಿನ ಲವ್ ಮಾಡ್ತಿರ್ತಾನೆ. ಮೇರಿ ರಾಜುಗೆ ನನಗೆ ಹೊರದೇಶದಲ್ಲಿ ಕೆಲಸ ಸಿಕ್ಕಿದೆ, ನಾವಿಬ್ರು ಅಲ್ಲೇ ಹೋಗಿ ಸೆಟ್ಲ್ ಆಗೋಣ ಅಂತ ಹೇಳ್ತಾಳೆ. ಆದ್ರೆ ರಾಜು ತನ್ನ ಇಲ್ಲಿಗಲ್ ಕೆಲಸ ಬಗ್ಗೆ ಮೇರಿಗೆ ಹೇಳಿರಲ್ಲ. ಅವನು ಮೇರಿಗೆ ನಾನು ಸ್ವಲ್ಪ ಹಣನ ಸಂಪಾದನೆ ಮಾಡ್ಕೋತೀನಿ, ಆಮೇಲೆ ನಾವಿಬ್ರು ಅಲ್ಲಿ ಹೋಗಿ ಆರಾಮಾಗಿರೋಣ ಅಂತ ಹೇಳ್ತಾನೆ. ಈಗ ಇವರು ಕೆಲಸ ಹುಡುಕ್ತಿದ್ದಾಗ ರಾಜು ಬಾಸ್ ಅವನಿಗೆ ಸಲೀಂ ಅನ್ನೋ ವ್ಯಕ್ತಿ ಡ್ರಗ್ಸ್ ಡೀಲಿಂಗ್ ಮಾಡ್ತಾನೆ, ನೀವು ಅವನ ಹತ್ರ ಹೋದ್ರೆ ಅವನು ನಿಮಗೆ ಕೆಲಸ ಕೊಡ್ತಾನೆ ಅಂತ ಹೇಳ್ತಾನೆ. ಈಗ ಮಾರನೇ ದಿನ ರಾಜು ಮತ್ತು ಜಾನಿ ಸಲೀಂನ ಮೀಟ್ ಆಗೋಕೆ ಬರ್ತಾರೆ. ಇಲ್ಲಿ ಇವರು ಡ್ರಗ್ಸ್ ನ ಪ್ಯಾಕ್ ಮಾಡ್ತಿರ್ತಾರೆ. ಆಗ ಅಲ್ಲಿ ಒಬ್ಬ ರಿಪೋರ್ಟರ್ ಬರ್ತಾನೆ. ಈತ ಸಲೀಂಗೆ ನಿನ್ನ ಬಾಸ್ ಏನ್ ಮಾಡ್ತಾನೆ ಅಂತ ನನಗೆ ಎಲ್ಲ ಗೊತ್ತು, ಅದರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ನನಗಿದೆ ಮತ್ತು ನನ್ನ ಹತ್ರ ಎವಿಡೆನ್ಸ್ ಕೂಡ ಇದೆ. ಆದ್ರೆ ನೀವು ನನಗೆ ಹಣ ಕೊಟ್ರೆ ನಾನು ಎಲ್ಲ ಎವಿಡೆನ್ಸ್ ನ ಡಿಸ್ಟ್ರಾಯ್ ಮಾಡ್ತೀನಿ ಮತ್ತು ನಿಮ್ಮ ತಂಟೆಗೆ ಬರಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳಿ ಸಲೀಂ ಶಾಕ್ ಆಗ್ತಾನೆ ಮತ್ತು ತನ್ನ ಬಾಸ್ಗೆ ಕಾಲ್ ಮಾಡ್ತಾನೆ ಮತ್ತು ತನ್ನ ಬಾಸ್ಗೆ ಆ ರಿಪೋರ್ಟರ್ ಬಗ್ಗೆ ಹೇಳ್ತಾನೆ. ಆಗ ಸಲೀಂ ಬಾಸ್ ನನಗೆ ಯಾವ ಟೆನ್ಷನ್ ಬೇಕಾಗಿಲ್ಲ, ನೀನು ಅವನಿಗೆ ದುಡ್ಡು ಕೊಟ್ಟು ಬಾಯಿ ಮುಚ್ಚಿಸು ಅಂತ ಹೇಳ್ತಾನೆ. ಈಗ ಸಲೀಂ ದುಡ್ಡು ರೆಡಿ ಮಾಡಿ ಆ ರಿಪೋರ್ಟರ್ಗೆ ಕೊಟ್ಟು ಅಲ್ಲಿಂದ ಕಳಿಸ್ಬಿಡ್ತಾನೆ. ಈ ಕಡೆ ರಾಜುಗೆ ತಾನು ಮಾಡ್ತಿರೋದು ತಪ್ಪು ಅಂತ ಅನಿಸುತ್ತೆ. ಅದಕ್ಕೆ ಅವನು ಮೇರಿಗೆ ಕಾಲ್ ಮಾಡಿ ಎಲ್ಲ ವಿಷಯ ಹೇಳ್ತಾನೆ. ಆಗ ಮೇರಿ ನೀನು ಮಾಡ್ತಿರೋದು ತಪ್ಪು, ದಯವಿಟ್ಟು ಇದನ್ನ ನಿಲ್ಸ್ಬಿಡು ಅಂತ ಹೇಳ್ತಾಳೆ. ಆದ್ರೆ ರಾಜು ಆಕೆ ಮಾತನ್ನ ಪೂರ್ತಿ ಕೇಳದೆ ಫೋನ್ ಕಟ್ ಮಾಡ್ತಾನೆ. ಈ ಕಡೆ ರಿಪೋರ್ಟರ್ ಸಲೀಂನಿಂದ ದುಡ್ಡು ತಗೊಂಡು ಅವನಿಗೆ ಎವಿಡೆನ್ಸ್ ಕೊಡ್ತಾನೆ. ಈಗ ಅವನು ಎವಿಡೆನ್ಸ್ ಕೊಟ್ಟು ಅಲ್ಲಿಂದ ಹೋಗ್ತಿದ್ದಾಗ ಅಲ್ಲಿ ಪೊಲೀಸ್ ರೈಡ್ ಆಗುತ್ತೆ. ಆಗ ಸಲೀಂ ಕಡೆಯವರು ಪೊಲೀಸರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಪೊಲೀಸರು ಕೂಡ ಫೈರಿಂಗ್ ಸ್ಟಾರ್ಟ್ ಮಾಡ್ತಾರೆ. ಇದನ್ನ ನೋಡಿ ರಾಜು ಮತ್ತು ಜಾನಿ ಅಲ್ಲಿಂದ ಓಡೋಗ್ತಾರೆ. ಇವರು ಅಲ್ಲಿಂದ ಓಡಿ ಒಂದು ಹೋಟೆಲ್ ರೂಮ್ಗೆ ಬರ್ತಾರೆ. ಇಲ್ಲಿ ಇವರು ಟಿವಿಯಲ್ಲಿ ನ್ಯೂಸ್ ನೋಡ್ತಿರ್ತಾರೆ. ಇದೇ ಹೋಟೆಲ್ ನಲ್ಲಿ ರಘು ಮತ್ತು ದಿವ್ಯಾ ಕೂಡ ಬಂದಿರ್ತಾರೆ. ಆಕ್ಚುಲಿ ಇಲ್ಲಿ ಹೋಟೆಲ್ ರೂಮ್ ಅಲ್ಲಿ ಜೋರಾಗಿ ಸೌಂಡ್ ಹಾಕೊಂಡು ಸೀರಿಯಲ್ ನೋಡ್ತಿದ್ದ ವ್ಯಕ್ತಿ ಇದೇ ಜಾನಿ ಆಗಿರ್ತಾನೆ. ಇದರಿಂದ ರಘು ಮತ್ತು ದಿವ್ಯಾಗೆ ಡಿಸ್ಟರ್ಬ್ ಆಗ್ತಿರುತ್ತೆ. ಈ ಕಡೆ ರಾಜು ಮೇರಿಗೆ ಕಾಲ್ ಮಾಡಿ ನಾಳೆ ಬೆಳಗ್ಗೆ ಸ್ಟೇಷನ್ ಹತ್ರ ನನ್ನ ವೇಟ್ ಮಾಡು, ನಾವಿಬ್ರು ಅಲ್ಲಿಂದ ಓಡೋಗೋಣ ಅಂತ ಹೇಳ್ತಾನೆ. ಈಗ ಅದೇ ಟೈಮಲ್ಲಿ ರಘು ಟಿವಿ ಸೌಂಡ್ ಕೇಳಿ ಅವನನ್ನ ಬೈಯಕ್ಕೆ ಹೊರಗೆ ಬರ್ತಾನೆ. ಆಗ ಅವನು ಪೊಲೀಸರನ್ನ ನೋಡಿ ಅಲ್ಲಿಂದ ದಿವ್ಯನ ಕರ್ಕೊಂಡು ಓಡೋಗ್ತಾನೆ. ಈ ಕಡೆ ರಾಜು ಮತ್ತು ಜಾನಿಗೂ ಕೂಡ ಪೊಲೀಸರು ಬಂದಿದ್ದಾರೆ ಅಂತ ಗೊತ್ತಾಗುತ್ತೆ. ಆಗ ಅವರು ಅಲ್ಲಿಂದ ತಪ್ಪಿಸ್ಕೊಳ್ಳಕ್ಕೆ ತಮ್ಮ ಕಾರಲ್ಲಿ ಬಂದು ಕೂತ್ಕೋತಾರೆ. ಆಗ ಹಿಂದೆಯಿಂದ ರಘು ಇವರ ಕಾರನ್ನೇ ಗುದ್ದಿರ್ತಾನೆ. ಇಲ್ಲಿ ಕಾರ್ ಆಕ್ಸಿಡೆಂಟ್ ಆಗಿದ್ದರಿಂದ ಈಗ ಇವರು ಪೊಲೀಸರ ದೃಷ್ಟಿಗೆ ಬೀಳ್ತಾರೆ. ಇಲ್ಲಿ ಬಂದ ಪೊಲೀಸ್ ಆಫೀಸರ್ ಕರಪ್ಟ್ ಆಗಿರ್ತಾನೆ. ಈತ ಕೇವಲ ಪಾಲಿಟಿಷಿಯನ್ ಗಾಗಿ ಕೆಲಸ ಮಾಡ್ತಿರ್ತಾನೆ. ಆಗ ಒಬ್ಬ ಪಾಲಿಟಿಷಿಯನ್ ಇನ್ಸ್ಪೆಕ್ಟರ್ಗೆ ಕಾಲ್ ಮಾಡಿ ನನ್ನ ಮಗಳು ಬೇರೆ ಕ್ಯಾಸ್ಟ್ ಹುಡುಗನ ಜೊತೆ ಓಡೋಗಿದ್ದಾಳೆ, ಅವರನ್ನ ಹಿಡ್ಕೊಂಡು ಬಾ ಅಂತ ಹೇಳ್ತಾನೆ ಮತ್ತು ಅವನಿಗೆ ತನ್ನ ಮಗಳು ಮತ್ತು ಆಕೆಯ ಬಾಯ್ ಫ್ರೆಂಡ್ ಫೋಟೋ ಕೂಡ ಕಳಿಸ್ತಾನೆ. ಈಗ ಇನ್ಸ್ಪೆಕ್ಟರ್ಗೆ ಆಂಬ್ಯುಲೆನ್ಸ್ ನಲ್ಲಿ ಹೋಗ್ತಿದ್ದ ಆ ಹುಡುಗಿ ಕಾಣ್ತಾರೆ. ಅವನು ಅವರನ್ನ ಫಾಲೋ ಮಾಡ್ತಿರ್ತಾನೆ. ಆದ್ರೆ ರಾಜು ಮತ್ತು ಜಾನಿ ಪೊಲೀಸ್ ತಮ್ಮನ್ನೇ ಫಾಲೋ ಮಾಡ್ತಿದ್ದಾರೆ ಅಂತ ಅನ್ಕೋತಾನೆ. ಅದಕ್ಕೆ ಅವನು ಇನ್ನೂ ಸ್ಪೀಡ್ ಆಗಿ ಕಾರ್ ಓಡಿಸ್ತಾನೆ. ಈ ಕಡೆ ರಘು ಮತ್ತು ದಿವ್ಯಾ ಕೂಡ ಪೊಲೀಸ್ ತನ್ನನ್ನೇ ಫಾಲೋ ಮಾಡ್ತಿದ್ದಾನೆ ಅಂತ ಅನ್ಕೋತಾರೆ. ಅವರು ಕೂಡ ಸ್ಪೀಡ್ ಆಗಿ ಕಾರ್ ಓಡಿಸ್ತಾರೆ. ಹೀಗೆ ಈಗ ರೋಡ್ ಅಲ್ಲಿ ಆಂಬ್ಯುಲೆನ್ಸ್ ಹಿಂದೆ ರಾಜು ಕಾರ್ ಹಿಂದೆ ರಘು ಕಾರ್ ಮತ್ತು ರಘು ಕಾರ್ ಹಿಂದೆ ಇನ್ಸ್ಪೆಕ್ಟರ್ ಕಾರ್ ಫಾಲೋ ಮಾಡ್ತಿರುತ್ತೆ. ಆಕ್ಚುಲಿ ಪೊಲೀಸ್ ಆಂಬ್ಯುಲೆನ್ಸ್ ನ ಫಾಲೋ ಮಾಡ್ತಿರ್ತಾನೆ. ಆದ್ರೆ ರಘು ಮತ್ತು ರಾಜು ಪೊಲೀಸ್ ತಮ್ಮನ್ನೇ ಫಾಲೋ ಮಾಡ್ತಿದ್ದಾರೆ ಅಂತ ಅನ್ಕೊಂಡಿರ್ತಾರೆ.
ಈಗ ರಘು ಪೊಲೀಸರಿಂದ ತಪ್ಪಿಸಿಕೊಳ್ಳಕ್ಕೆ ಸಡನ್ ಆಗಿ ರೈಟ್ ಟರ್ನ್ ತಗೋತಾನೆ. ಆದ್ರೆ ಪೊಲೀಸ್ ಅವರನ್ನು ಇಗ್ನೋರ್ ಮಾಡಿ ಮುಂದೆ ಹೋಗ್ತಾನೆ. ಹೀಗೆ ಸ್ವಲ್ಪ ಮುಂದೆ ಹೋದಾಗ ರಾಜು ಪೊಲೀಸರಿಂದ ತಪ್ಪಿಸಿಕೊಳ್ಳಕ್ಕೆ ಲೆಫ್ಟ್ ಟರ್ನ್ ತಗೋತಾನೆ. ಆದ್ರೆ ಪೊಲೀಸ್ ಆತನನ್ನ ಇಗ್ನೋರ್ ಮಾಡಿ ಆಂಬ್ಯುಲೆನ್ಸ್ ಹಿಂದೆ ಬೀಳ್ತಾನೆ. ಈ ಕಡೆ ಆಂಬ್ಯುಲೆನ್ಸ್ ನಲ್ಲಿ ಹೋಗ್ತಿದ್ದ ಕೀರ್ತಿ ಪೊಲೀಸ್ ವ್ಯಾನ್ ತಮ್ಮನ್ನ ಫಾಲೋ ಮಾಡೋದನ್ನ ನೋಡಿ ತಮ್ಮ ತಂದೆ ತಮ್ಮನ್ನ ಹಿಡಿಯೋಕೆ ಪೊಲೀಸರನ್ನ ಕಳಿಸಿದ್ದಾನೆ ಅಂತ ಅರ್ಥ ಮಾಡ್ಕೋತಾಳೆ. ಏಕೆಂದ್ರೆ ಕೀರ್ತಿ ತಂದೆ ಒಬ್ಬ ಪೊಲಿಟಿಷಿಯನ್ ಆಗಿರ್ತಾನೆ. ಆತ ಯಾವುದೇ ಕಾರಣಕ್ಕೂ ಬೇರೆ ಕಾಸ್ಟ್ ಹುಡುಗನ ಜೊತೆ ತನ್ನ ಮದುವೆ ಆಗಲು ಬಿಡಲ್ಲ ಅಂತ ಗೊತ್ತಿರುತ್ತೆ. ಈ ಕಡೆ ರಾಜು ಜಾನಿಗೆ ಆ ಪೊಲಿಟಿಷಿಯನ್ ಈ ಪೊಲೀಸರನ್ನ ನಮ್ಮ ಹಿಂದೆ ಕಳಿಸಿರಬಹುದು ಅಂತ ಹೇಳ್ತಾನೆ. ಆಗ ಜಾನಿ ಯಾವ ಪೊಲಿಟಿಷಿಯನ್ ಅಂತ ಕೇಳ್ತಾನೆ. ಆಗ ರಾಜು ಸಲೀಂ ಬಾಸ್ ಬೇರೆ ಯಾರು ಅಲ್ಲ, ಅದೇ ಪೊಲಿಟಿಷಿಯನ್ ಅಂತ ಹೇಳ್ತಾನೆ. ಈ ಕಡೆ ದಿವ್ಯಾ ಕೂಡ ರಘುಗೆ ಅದೇ ಪೊಲಿಟಿಷಿಯನ್ ಅನ್ನ ಹಿಂದೆ ಪೊಲೀಸರನ್ನ ಕಳಿಸಿರಬಹುದು ಅಂತ ಹೇಳ್ತಾಳೆ. ಏಕೆಂದ್ರೆ ಈಕೆ ಕೂಡ ಆ ಪೊಲಿಟಿಷಿಯನ್ ಜೊತೆ ಜಗಳ ಮಾಡ್ಕೊಂಡಿರ್ತಾಳೆ. ಇಲ್ಲಿ ನಮಗೆ ಈ 3 ಬ್ಯಾಚ್ಗಳ ಎನಿಮಿ ಒಬ್ಬನೇ ಪೊಲಿಟಿಷಿಯನ್ ಅಂತ ಗೊತ್ತಾಗುತ್ತೆ. ಈಗ ಸ್ಟೋರಿ ಹಿಂದಕ್ಕೆ ಹೋಗುತ್ತೆ. ಇಲ್ಲಿ ನಮಗೆ ಈ 3 ಬ್ಯಾಚ್ ಜೊತೆ ಆ ಪೊಲಿಟಿಷಿಯನ್ಗೆ ಏನು ಪ್ರಾಬ್ಲಮ್ ಅಂತ ಡೀಟೇಲ್ ಆಗಿ ತೋರಿಸ್ತಾರೆ. ಆಕ್ಚುಲಿ ಆ ಪೊಲಿಟಿಷಿಯನ್ ಈ ಸಲ MLA ಸೀಟ್ ನ ಗೆಲ್ಲಬೇಕು ಅನ್ಕೊಂಡಿರ್ತಾನೆ. ಅದಕ್ಕೆ ಅವನು MLA ಟಿಕೆಟ್ ಗಾಗಿ ತನ್ನ ಮಗಳ ಮದುವೆನ ಒಬ್ಬ ದೊಡ್ಡ ಪೊಲಿಟಿಷಿಯನ್ ಮಗನ ಜೊತೆ ಮಾಡ್ಬೇಕು ಅನ್ಕೊಂಡಿರ್ತಾನೆ. ಎಲ್ಲ ಕರೆಕ್ಟ್ ಆಗಿ ನಡೀತಿರುತ್ತೆ. ಆದ್ರೆ ಅವನಿಗೆ ಇಲ್ಲಿ ತನ್ನ ಮಗಳು ಒಬ್ಬ ಬೇರೆ ಜಾತಿಯ ಹುಡುಗನನ್ನ ಲವ್ ಮಾಡ್ತಿದ್ದಾಳೆ ಅಂತ ಗೊತ್ತಾಗುತ್ತೆ. ಆಕೆ ಈಗ ಅದೇ ಹುಡುಗನ ಜೊತೆ ಓಡೋಗಿರ್ತಾಳೆ. ಆಗ ಪೊಲಿಟಿಷಿಯನ್ ಆ ಪೊಲೀಸ್ ಆಫೀಸರ್ಗೆ ಕಾಲ್ ಮಾಡಿ ನನ್ನ ಮಗಳನ್ನ ನಾಳೆ ಬೆಳಗ್ಗೆವರೆಗೂ ಹೇಗಾದ್ರೂ ಮಾಡಿ ಕರ್ಕೊಂಡು ಬಾ ಅಂತ ಹೇಳ್ತಾನೆ. ಈ ಕಡೆ ಪ್ರಸಾದ್ ಮತ್ತು ಕೀರ್ತಿ ಆಂಬ್ಯುಲೆನ್ಸ್ ಡ್ರೈವರ್ಗೆ ಆ ಪೊಲೀಸಿಂದ ನಮ್ಮನ್ನ ಕಾಪಾಡಿ ಹೇಗಾದ್ರೂ ಮಾಡಿ ರಿಜಿಸ್ಟರ್ ಆಫೀಸ್ಗೆ ಬಿಡು ಅಂತ ಹೇಳ್ತಾರೆ. ಆಗ ಆಂಬ್ಯುಲೆನ್ಸ್ ಡ್ರೈವರ್ ಒಂದು ಪ್ಲಾನ್ ಮಾಡ್ತಾನೆ. ಅವನು ಸ್ಪೀಡ್ ಆಗಿ ಮುಂದೆ ಹೋಗಿ ಒಂದು ಕಡೆ ಲೈಟ್ ಆಫ್ ಮಾಡಿ ನಿಂತು ಬಿಡ್ತಾನೆ. ಆಗ ಪೊಲೀಸ್ಗೆ ಆಂಬ್ಯುಲೆನ್ಸ್ ಯಾಕಡೆ ಹೋಯ್ತು ಅಂತ ಗೊತ್ತಾಗಲ್ಲ. ಅವನು ಹಾಗೆ ಮುಂದೆ ಹೋಗ್ಬಿಡ್ತಾನೆ. ಇನ್ನೊಂದು ಕಡೆ ಆ ರಿಪೋರ್ಟರ್ ಎವಿಡೆನ್ಸ್ ಮತ್ತು ಹಣನ ಒಂದು ಬ್ಯಾಗ್ ಅಲ್ಲಿ ಇಟ್ಟಿರ್ತಾನೆ. ಅದನ್ನ ರಾಜು ಎತ್ಕೊಂಡಿರ್ತಾನೆ. ಅದಕ್ಕೆ ರಾಜು ಜಾನಿಗೆ ಈಗ ಪೊಲೀಸ್ ಆ ಬ್ಯಾಗ್ ನ ತಗೊಳ್ಳೋಕೆ ನಮ್ಮ ಹಿಂದೆ ಬಿದ್ದಿದ್ದಾನೆ ಅಂತ ಹೇಳ್ತಾನೆ. ಈ ಕಡೆ ದಿವ್ಯಾ ರಘುಗೆ ಒಂದು ಸಾರಿ ನಾನು ಆ ಪೊಲಿಟಿಷಿಯನ್ ಹತ್ರ ಹೋಗಿದ್ದೆ. ಆಗ ನಾನು ಅವನ ಲಕ್ಕಿ ರಿಂಗ್ ನ ತಗೊಂಡಿದ್ದೆ. ಅದನ್ನ ತಗೊಳ್ಳಕ್ಕೆ ಅವನು ಈಗ ಪೊಲೀಸರನ್ನ ನನ್ನ ಹಿಂದೆ ಬಿಟ್ಟಿದ್ದಾನೆ ಅಂತ ಹೇಳ್ತಾಳೆ. ಇವರು ಮಾತಾಡ್ತಿದ್ದಾಗ ದಿವ್ಯಾ ತಂಗಿ ದಿವ್ಯಾಗೆ ಕಾಲ್ ಮಾಡಿ ಅಪ್ಪ ಆರೋಗ್ಯ ಕೆಡ್ತಾ ಇದೆ, ಆದಷ್ಟು ಬೇಗ ಆಪರೇಷನ್ ಮಾಡಬೇಕು, ನೀನು ದುಡ್ಡು ತಗೊಂಡು ಬಾ ಅಂತ ಹೇಳ್ತಾಳೆ. ಆದ್ರೆ ದಿವ್ಯಾ ಹತ್ರ ದುಡ್ಡು ಇರಲ್ಲ. ಆಗ ಆಕೆ ಆ ಪೊಲಿಟಿಷಿಯನ್ ರಿಂಗ್ ನ ಮಾರಿ ಅದರಿಂದ ಬಂದ ದುಡ್ಡಿಂದ ಆಪರೇಷನ್ ಮಾಡಿಸಬೇಕು ಅನ್ಕೋತಾಳೆ. ಆದ್ರೆ ಆ ಪೊಲಿಟಿಷಿಯನ್ಗೆ ತನ್ನ ರಿಂಗ್ ಸಿಕ್ಕಿಲ್ಲ ಅಂದ್ರೆ ಆತ ತನ್ನನ್ನ ಸಾಯಿಸ್ಬಿಡ್ತಾನೆ ಅಂತ ಅನ್ಕೋತಾಳೆ. ಈಗ ದಿವ್ಯಾ ರಘುಗೆ ನಾನು ತಕ್ಷಣ ಹಾಸ್ಪಿಟಲ್ಗೆ ಹೋಗ್ಬೇಕು, ನನ್ನನ್ನ ಹಾಸ್ಪಿಟಲ್ಗೆ ಬಿಡು ಅಂತ ಹೇಳ್ತಾಳೆ. ಆಗ ರಘು ಹೆಸಿಟೇಟ್ ಮಾಡ್ತಿರ್ತಾನೆ. ಆಗ ದಿವ್ಯಾ ಇದೆಲ್ಲ ಸರಿ ಆದ್ಮೇಲೆ ನೀನು ನನ್ನ ಜೊತೆ ಏನ್ ಬೇಕಾದ್ರೂ ಮಾಡ್ಕೋಬಹುದು, ಆಗ ನಾನು ಅದಕ್ಕೆ ನಿನ್ನ ಹತ್ರ ದುಡ್ಡು ಕೂಡ ತಗೊಳ್ಳಲ್ಲ ಅಂತ ಹೇಳ್ತಾಳೆ. ಇದನ್ನ ಕೇಳಿ ರಘು ಹಾಗೇನಿಲ್ಲ, ನಾನು ಅಂತ ವ್ಯಕ್ತಿ ಅಲ್ಲ, ನಾನು ನಿನಗೆ ಕೇವಲ ಒಬ್ಬ ಫ್ರೆಂಡ್ ಆಗಿ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾನೆ. ಇವರು ಅಲ್ಲಿಂದ ಹೋಗ್ತಿದ್ದಾಗ ಅಲ್ಲಿ ರಾಜು ಕಾರ್ ಬಂದು ದಿವ್ಯಾ ಮತ್ತು ರಘು ಕಾರ್ಗೆ ಗುದ್ದುತ್ತೆ. ಅದೇ ಟೈಮಲ್ಲಿ ಅಲ್ಲಿ ಆಂಬ್ಯುಲೆನ್ಸ್ ಕೂಡ ಬರುತ್ತೆ. ಆಗ ರಾಜು ಅಲ್ಲಿ ನಿಲ್ಲದೆ ತಕ್ಷಣ ಕಾರ್ ತಗೊಂಡು ಅಲ್ಲಿಂದ ಹೋಗ್ಬಿಡ್ತಾನೆ. ಇದೇ ಟೈಮಲ್ಲಿ ಆಂಬ್ಯುಲೆನ್ಸ್ಗೂ ಸ್ವಲ್ಪ ಡಿಕ್ಕಿ ಆಗುತ್ತೆ. ಆಗ ಮಲ್ಲೇಶ್ ಕೆಳಗಿಳಿದು ರಘು ಮತ್ತು ದಿವ್ಯಾಗೆ ಫಸ್ಟ್ ಏಡ್ ಮಾಡ್ತಾನೆ. ಯಾಕಂದ್ರೆ ಅವರಿಗೆ ಸ್ವಲ್ಪ ಗಾಯ ಆಗಿರುತ್ತೆ. ಅದೇ ಟೈಮಲ್ಲಿ ಮೂರ್ತಿ ಕೂಡ ಹಿಂದೆಯಿಂದ ಕೆಳಗಿಳಿದು ಮಲ್ಲೇಶ್ಗೆ ಏನಾಯ್ತು ಅಂತ ಕೇಳ್ತಾನೆ. ಈಗ ಮಲ್ಲೇಶ್ ಆಂಬ್ಯುಲೆನ್ಸ್ ಅಲ್ಲಿ ನೋಡಿದಾಗ ಪ್ರಸಾದ್ ಮತ್ತು ಕೀರ್ತಿ ಅಲ್ಲಿಂದ ಹೋಗಿರ್ತಾರೆ. ಆಗ ಮಲ್ಲೇಶ್ ಇವರಿಬ್ಬರು ನನಗೆ ಮೋಸ ಮಾಡಿದ್ದಾರೆ ಅಂತ ಅನ್ಕೋತಾನೆ. ಅದೇ ಟೈಮಲ್ಲಿ ಪ್ರಸಾದ್ ಮಲ್ಲೇಶ್ಗೆ ಕಾಲ್ ಮಾಡಿ ಅಲ್ಲಿ ಆಕ್ಸಿಡೆಂಟ್ ಆಗಿದ್ದರಿಂದ ನಾವು ಅಲ್ಲಿಂದ ಹೋಗ್ಬಿಟ್ವಿ, ಆದ್ರೆ ನಿನಗೆ ಬರಬೇಕಾಗಿದ್ದ ದುಡ್ಡನ್ನ ನಾನು ಕೊಡ್ತೀನಿ ಅಂತ ಹೇಳ್ತಾನೆ. ಕಾರ್ ಆಕ್ಸಿಡೆಂಟ್ ಆಗಿದ್ದರಿಂದ ಇನ್ನೊಂದು ಕಡೆ ರಾಜುಗೂ ಕೂಡ ಗಾಯಗಳಾಗಿರುತ್ತೆ. ಆಗ ಜಾನಿ ರಾಜುಗೆ ನಾವು ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳ್ತಾನೆ. ಆದ್ರೆ ರಾಜು ಕೇಳಲ್ಲ. ಅವನು ನಾನು ಆದಷ್ಟು ಬೇಗ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು ಅಂತ ಹೇಳ್ತಾನೆ. ಈಗ ಸೀನ್ ರಘು ಮತ್ತು ದಿವ್ಯಾ ಕಡೆ ಶಿಫ್ಟ್ ಆಗುತ್ತೆ. ರಘು ದಿವ್ಯಾಗೆ ನೀನು ಇದೇ ಕೆಲಸನ ಯಾಕೆ ಆಯ್ಕೆ ಮಾಡ್ಕೊಂಡೆ ಅಂತ ಕೇಳ್ತಾನೆ. ಆಗ ದಿವ್ಯಾ ನಾನು ಬೇಕಂತ ಈ ಕೆಲಸನ ಆಯ್ಕೆ ಮಾಡ್ಕೊಂಡಿಲ್ಲ, 2 ವರ್ಷ ಕೆಳಗೆ ಎಲ್ಲ ಚೆನ್ನಾಗಿತ್ತು, ಆದ್ರೆ ಅಚಾನಕ್ ಆಗಿ ನನ್ನ ತಂದೆ ಆರೋಗ್ಯ ಕೆಡ್ತಾ ಬಂತು. ಆಗ ನಾವು ನನ್ನ ರಿಲೇಟಿವ್ಸ್ ಮತ್ತು ಫ್ರೆಂಡ್ಸ್ ಹತ್ರ ಸಹಾಯ ಕೇಳಿದ್ವಿ, ಆದ್ರೆ ಯಾರು ನಮಗೆ ಹೆಲ್ಪ್ ಮಾಡಲಿಲ್ಲ. ಆಗ ಬೇರೆ ಆಪ್ಷನ್ ಇಲ್ಲದೆ ದುಡ್ಡಿಗಾಗಿ ನಾನು ಈ ಕೆಲಸಕ್ಕೆ ಬಂದೆ ಅಂತ ಹೇಳ್ತಾಳೆ. ಈ ಕಡೆ ಸಲೀಂ ಮತ್ತು ಗ್ಯಾಂಗ್ ಒಂದು ಹೋಟೆಲ್ಗೆ ಊಟ ಮಾಡೋಕೆ ಬರ್ತಾರೆ. ಅದೇ ಹೋಟೆಲ್ನಲ್ಲಿ ರಾಜು ಮತ್ತು ಜಾನಿ ಕೂಡ ಇರ್ತಾರೆ. ಆದ್ರೆ ಇವರು ಒಬ್ಬರನ್ನೊಬ್ಬರು ನೋಡಲ್ಲ. ಇನ್ನು ದಿವ್ಯಾ ಮತ್ತು ರಘು ಕೂಡ ಊಟ ಮಾಡೋಕೆ ಬರ್ತಾರೆ. ಇಲ್ಲಿ ಇವರು ಆರ್ಡರ್ ಕೊಟ್ಟಾಗ ಅಲ್ಲಿನ ವೇಟರ್ ದಿವ್ಯಾನ ಗುರುತಿಡಿತಾನೆ. ಅವನು ಕ್ಯಾಶುಯಲ್ ಆಗಿ ದಿವ್ಯಾ ಜೊತೆ ಮಾತಾಡಿ ಆರ್ಡರ್ ತಗೋತಾನೆ. ಅವನು ಇನ್ನೊಂದು ಬೇರೆ ಟೇಬಲ್ಗೆ ಹೋಗಿ ಆರ್ಡರ್ ತಗೋತಿದ್ದಾಗ ಅಲ್ಲಿ ಕೂತಿದ್ದ ವ್ಯಕ್ತಿಗಳು ದಿವ್ಯಾನ ಹುಡುಕ್ತಿರ್ತಾರೆ. ಅವರ ಫೋನ್ ಅಲ್ಲಿ ದಿವ್ಯಾ ಫೋಟೋ ಇರುತ್ತೆ. ಇದನ್ನ ನೋಡಿ ಆ ವೇಟರ್ಗೆ ದಿವ್ಯಾಗೆ ಹೆಲ್ಪ್ ಮಾಡಬೇಕು ಅಂತ ಅನಿಸುತ್ತೆ. ಅದಕ್ಕೆ ಅವನು ಅವರ ಫೋನ್ ಮೇಲೆ ನೀರನ್ನ ಬಿಸಾಕ್ತಾನೆ. ಇದರಿಂದ ಆತ ಫೋಟೋನೇ ಇಲ್ಲಾಂದ್ರೆ ಇವರು ದಿವ್ಯಾನ ಹೇಗೆ ಹುಡುಕ್ತಾರೆ ಅಂತ ಅನ್ಕೋತಾನೆ. ಇನ್ನೊಂದು ಕಡೆ ಮಲ್ಲೇಶ್ ಮತ್ತು ಮೂರ್ತಿ ಕೂಡ ಊಟ ಮಾಡೋಕೆ ಒಂದು ದಾಬಾಗೆ ಬಂದಿರ್ತಾರೆ. ಇವರು ಈಗ ಊಟ ಮಾಡ್ತಾ ಡ್ರಿಂಕ್ ಮಾಡ್ತಿರ್ತಾರೆ. ಆಗ ಮೂರ್ತಿ ಮಲ್ಲೇಶ್ಗೆ ತನ್ನ ಬಾಸ್ ಬಗ್ಗೆ ಕೆಲವೊಂದು ನಿಜ ಹೇಳ್ತಾನೆ. ಆತ ನನಗೆ ನನ್ನ ಬಾಸ್ ಅಂದ್ರೆ ಸ್ವಲ್ಪನೂ ಇಷ್ಟ ಇದ್ದಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಮಲ್ಲೇಶ್ ಸ್ವಲ್ಪ ಹೊತ್ತು ಮುಂಚೆ ಆಂಬ್ಯುಲೆನ್ಸ್ ನಲ್ಲಿ ಈತ ತನ್ನ ಬಾಸ್ನ ಹೊಗಳ್ತಿದ್ದ ಅನ್ಕೋತಾನೆ. ಆದ್ರೆ ಈಗ ಮೂರ್ತಿ ಕುಡಿದಿದ್ದರಿಂದ ಎಲ್ಲ ನಿಜ ಹೇಳ್ತಿರ್ತಾನೆ. ಈ ಕಡೆ ಸಲೀಂ ರಾಜು ಮತ್ತು ಜಾನಿನ ನೋಡ್ಬಿಡ್ತಾನೆ. ಆದ್ರೆ ಜಾನಿ ಮತ್ತು ರಾಜು ಕಾರ್ ತಗೊಂಡು ಅಲ್ಲಿಂದ ಓಡೋಗ್ತಾರೆ. ಆದ್ರೂ ಬಿಡದೆ ಸಲೀಂ ಅವರನ್ನ ತಮ್ಮ ವ್ಯಾನ್ ಅಲ್ಲಿ ಫಾಲೋ ಮಾಡ್ತಿರ್ತಾರೆ. ಇನ್ನೊಂದು ಕಡೆ ರಘು ಮತ್ತು ದಿವ್ಯಾ ಹತ್ರ ಪ್ರಸಾದ್ ಮತ್ತು ಕೀರ್ತಿ ಬರ್ತಾರೆ. ಇವರು ರಘುಗೆ ಲಿಫ್ಟ್ ಕೇಳ್ತಾರೆ.
ಆಗ ರಘು ಅವರಿಗೆ ಲಿಫ್ಟ್ ಕೊಡ್ತಾನೆ. ಇವರು ದಾರಿಯಲ್ಲಿ ಹೋಗ್ತಿದ್ದಾಗ ಪ್ರಸಾದ್ ಮತ್ತು ಕೀರ್ತಿ ಟೆನ್ಷನ್ ಅಲ್ಲಿರೋದನ್ನ ನೋಡಿ ರಘು ಅವರಿಗೆ, ನೀವು ಲವರ್ಸ, ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ, ಟೆನ್ಷನ್ ತಗೋಬೇಡಿ ಅಂತ ಹೇಳ್ತಾನೆ. ಆದ್ರೆ ಕೀರ್ತಿ ಹಾಗೇನಿಲ್ಲ, ನಾವಿಬ್ರು ಜಸ್ಟ್ ಫ್ರೆಂಡ್ಸ್ ಅಂತ ಹೇಳ್ತಾಳೆ. ಈಗ ಸೀನ್ ರಾಜು ಮತ್ತು ಜಾನಿ ಕಡೆ ಶಿಫ್ಟ್ ಆಗುತ್ತೆ. ರಾಜು ತನ್ನ ತಮ್ಮನಿಗೆ ಕಾಲ್ ಮಾಡಿ, ನೀನು ಹೋಗಿ ಮೇರಿನ ಹಾಸ್ಪಿಟಲ್ ಇಂದ ಪಿಕಪ್ ಮಾಡು ಅಂತ ಹೇಳ್ತಾನೆ. ಆದ್ರೆ ಹಾಸ್ಪಿಟಲ್ ನಲ್ಲಿ ರಾಜು ದೊಡ್ಡಣ್ಣ ಬರ್ತಾನೆ. ಈತ ಮೇರಿನ ಕರೀತಾನೆ. ಆದ್ರೆ ಅಲ್ಲಿ ಇನ್ನೊಂದು ಮೇರಿ ಇರ್ತಾಳೆ. ಇದನ್ನ ನೋಡಿ ಆತ ಹಾಗಾದ್ರೆ ಮೇರಿ ಇಲ್ಲಿಂದ ಆಲ್ರೆಡಿ ಹೋಗ್ಬಿಟ್ಟಿದ್ದಾಳೆ ಅಂತ ಅನ್ಕೋತಾನೆ. ಈ ಕಡೆ ರಾಜು ತಮ್ಮ ಮೇರಿನ ಪಿಕ್ ಮಾಡಿರ್ತಾನೆ. ಅವನು ರಾಜುಗೆ ಕಾಲ್ ಮಾಡಿ, ನಾನು ಮೇರಿನ ಪಿಕ್ ಮಾಡಿದ್ದೀನಿ, ಎಲ್ಲಿ ಕರ್ಕೊಂಡು ಬರಬೇಕು ಅಂತ ಕೇಳ್ತಾನೆ. ಆದ್ರೆ ಅದೇ ಟೈಮಲ್ಲಿ ದೊಡ್ಡಣ್ಣ ಬಂದು ಅವರಿಬ್ಬರನ್ನ ಇಟ್ಕೋತಾನೆ. ಇನ್ನೊಂದು ಕಡೆ ದಿವ್ಯಾ ಮತ್ತು ರಘು ಹತ್ರ ಇದ್ದ ಕಪಲ್ಸ್ ರಘುಗೆ, ನಾವಿಬ್ರು ಲವರ್ಸ್, ನಾವು ರಿಜಿಸ್ಟರ್ ಮ್ಯಾರೇಜ್ ಆಗೋಕೆ ರಿಜಿಸ್ಟರ್ ಆಫೀಸ್ಗೆ ಹೋಗ್ತಾ ಇದ್ದೀವಿ, ದಯವಿಟ್ಟು ನಮ್ಮನ್ನ ಅಲ್ಲಿ ಡ್ರಾಪ್ ಮಾಡಿ ಅಂತ ಹೇಳ್ತಾನೆ. ಆಗ ರಘು, ಆಯ್ತು ಟೆನ್ಷನ್ ತಗೋಬೇಡ, ನಾನು ನಿನ್ನ ರಿಜಿಸ್ಟರ್ ಆಫೀಸ್ ಹತ್ರ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ತಾನೆ. ಅದೇ ಟೈಮಲ್ಲಿ ಆ ಪೊಲೀಸ್ ಆಫೀಸರ್ ಇವರನ್ನ ನೋಡ್ಬಿಡ್ತಾನೆ. ಈತ ಇವರನ್ನ ಫಾಲೋ ಮಾಡ್ಕೊಂಡು ಇವರ ಕಾರನ್ನ ನಿಲ್ಲಿಸ್ತಾನೆ. ಇಲ್ಲಿ ಕೀರ್ತಿ ಇನ್ಸ್ಪೆಕ್ಟರ್ಗೆ ರಿಕ್ವೆಸ್ಟ್ ಮಾಡ್ತಾಳೆ, ನಾನು ಪ್ರಸಾದ್ನ ಲವ್ ಮಾಡ್ತಿದ್ದೀನಿ, ನನ್ನ ತಂದೆ ನನ್ನ ಇಷ್ಟ ಇಲ್ಲದ ಮ್ಯಾರೇಜ್ನ ಮಾಡೋಕೆ ರೆಡಿ ಆಗಿದ್ದಾನೆ, ದಯವಿಟ್ಟು ನಮ್ಮನ್ನ ಇಲ್ಲಿಂದ ಹೋಗೋಕೆ ಬಿಡು ಅಂತ ಕೇಳ್ತಾಳೆ. ಆಗ ದಿವ್ಯಾ ಕೂಡ ಇವರಿಗೆ ಸಪೋರ್ಟ್ ಮಾಡ್ತಾ ಇನ್ಸ್ಪೆಕ್ಟರ್ಗೆ ಇವರನ್ನ ಬಿಟ್ಬಿಡು ಅಂತ ಹೇಳ್ತಾಳೆ. ಆದ್ರೆ ಇನ್ಸ್ಪೆಕ್ಟರ್ಗೆ ದಿವ್ಯಾ ಏನ್ ಮಾಡ್ತಾಳೆ ಅಂತ ಗೊತ್ತಿರುತ್ತೆ. ಅದಕ್ಕೆ ಅವನು ಆಕೆನ ಇನ್ಸಲ್ಟ್ ಮಾಡ್ತಾನೆ. ಆಮೇಲೆ ಅವನು ಫೋರ್ಸ್ಫುಲಿ ಕೀರ್ತಿನ ಅಲ್ಲಿಂದ ಎಳ್ಕೊಂಡು ಹೋಗ್ತಿರ್ತಾನೆ. ಆಗ ದಿವ್ಯಾ ಇನ್ಸ್ಪೆಕ್ಟರ್ಗೆ, ನೀನು ಆಕೆನ ಈಗಲೇ ಬಿಟ್ಟಿಲ್ಲ ಅಂದ್ರೆ ನಾನು ನಿನ್ನ ಜೊತೆ ಇದ್ದಾಗ ಒಂದು ವಿಡಿಯೋ ತೆಗೆದಿದ್ದೆ, ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ವೈರಲ್ ಮಾಡ್ತೀನಿ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಇನ್ಸ್ಪೆಕ್ಟರ್ ಭಯಪಟ್ಟು ದಿವ್ಯಾನಿಂದ ಆ ಫೋನ್ ಅನ್ನ ಕಸ್ಕೊಳ್ಳೋಕೆ ಟ್ರೈ ಮಾಡ್ತಿರ್ತಾನೆ. ಇನ್ಸ್ಪೆಕ್ಟರ್ ದಿವ್ಯಾ ಹತ್ರ ಆ ಮೊಬೈಲ್ ಕಸ್ಕೊಳ್ಳೋಕೆ ಬಂದಾಗ ದಿವ್ಯಾ ಅವನ ಕೈಯಿಂದ ಗನ್ ಕಸ್ಕೊತಾಳೆ. ಆಮೇಲೆ ಅವನ ಬಟ್ಟೆ ಬಿಚ್ಚಿಸಿ ಕಾರ್ ಹತ್ರ ಅವನನ್ನ ಲಾಕ್ ಮಾಡಿ ಹೋಗ್ಬಿಡ್ತಾಳೆ. ಇವರೆಲ್ಲ ಅಲ್ಲಿಂದ ಹೋದ್ಮೇಲೆ ಇನ್ಸ್ಪೆಕ್ಟರ್ ತನ್ನ ಕೈಯನ್ನ ಬಿಡಿಸ್ಕೊತಾನೆ. ಈಗ ರಘು ಮತ್ತು ದಿವ್ಯಾ ಆ ಕಪಲ್ಸ್ ನ ಬೇರೆ ಕಾರಲ್ಲಿ ಕಳಿಸಿರ್ತಾರೆ. ರಘು ದಿವ್ಯಾಗೆ, ನೀನು ಆ ಇನ್ಸ್ಪೆಕ್ಟರ್ ಜೊತೆ ಇದ್ದಾಗ ವಿಡಿಯೋ ಮಾಡಿದ್ಯಾ ಅಂತ ಕೇಳ್ತಾನೆ. ಆಗ ದಿವ್ಯಾ, ಇಲ್ಲ, ನಾನು ಅವರನ್ನ ಕಾಪಾಡೋಕೆ ಸುಳ್ಳು ಹೇಳಿದೆ ಅಂತ ಹೇಳ್ತಾಳೆ. ಆಗ ರಘು ಅಚಾನಕ್ ಆಗಿ ಕಾರ್ ನಿಲ್ಲಿಸ್ತಾನೆ. ಆಗ ದಿವ್ಯಾ, ಏನಾಯ್ತು ಅಂತ ಕೇಳ್ತಾಳೆ. ಆಗ ರಘು, ಈ ಜರ್ನಿಯಲ್ಲಿ ನನಗೆ ನಿನ್ನ ಮೇಲೆ ಲವ್ ಆಗಿದೆ, ನೀನು ನನ್ನ ಮದುವೆ ಆಗ್ತೀಯಾ ಅಂತ ಕೇಳ್ತಾನೆ. ಆದ್ರೆ ದಿವ್ಯಾ ನಗ್ತಾ, ಅದೆಲ್ಲ ಆಗಲ್ಲ, ಯಾಕಂದ್ರೆ ನನ್ನ ಪಾಸ್ಟ್ ತುಂಬಾ ಕೆಟ್ಟದ್ದು, ಅದರಿಂದ ನಮಗೆ ಮುಂದೆ ತುಂಬಾ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳ್ತಾಳೆ. ಆಗ ರಘು, ನಾನು ಅಂತವನಲ್ಲ, ನಾನು ಯಾವತ್ತೂ ನಿನ್ನ ಪಾಸ್ಟ್ ಬಗ್ಗೆ ಮಾತಾಡಲ್ಲ, ಆಲ್ರೆಡಿ ನನಗೆ ಎಲ್ಲ ಗೊತ್ತಿದೆ, ನೀನು ನನ್ನ ಮದುವೆ ಆದ್ರೆ ನಾನು ನಿನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ದಿವ್ಯಾಗೂ ತುಂಬಾ ಖುಷಿ ಆಗುತ್ತೆ. ಆಕೆ ರಘು ಆಫರ್ನ ಒಪ್ಕೋತಾಳೆ. ಈ ಕಡೆ ಮಲ್ಲೇಶ್ ಮೂರ್ತಿಗೆ, ನೀವು ಯಾಕೆ ನಿಮ್ಮ ಬಾಸ್ನ ಬೈತಿದ್ರಿ ಅಂತ ಕೇಳ್ತಾನೆ. ಆಗ ಮೂರ್ತಿ, ನಾನು 25 ವರ್ಷದಿಂದ ಆತನ ಕೆಳಗೆ ಕೆಲಸ ಮಾಡ್ತಿದ್ದೆ, ಆದ್ರೆ ನನ್ನ ಮಗಳ ಎಜುಕೇಶನ್ಗಾಗಿ ದುಡ್ಡು ಕೇಳಿದಾಗ ಆತ ನನಗೆ ಕೊಡ್ಲಿಲ್ಲ ಅಂತ ಹೇಳ್ತಾನೆ. ಈ ಕಡೆ ಪ್ರಸಾದ್ ಮತ್ತು ಕೀರ್ತಿ ಕೂಡ ರಿಜಿಸ್ಟರ್ ಆಫೀಸ್ಗೆ ಬರ್ತಾರೆ. ಇನ್ನೊಂದು ಕಡೆ ನರ್ಸ್ ದಿವ್ಯಾ ತಂಗಿ ಹತ್ರ ಬಂದು, ನಿಮ್ಮ ತಂದೆಗೆ ಆಪರೇಷನ್ ಮಾಡೋ ಟೈಮ್ ಆಯ್ತು, ಆದಷ್ಟು ಬೇಗ ದುಡ್ಡನ್ನ ಜಮಾ ಮಾಡಿ ಅಂತ ಹೇಳ್ತಾಳೆ. ಅದೇ ಟೈಮಲ್ಲಿ ಅಲ್ಲಿ ರಾಜು ಮತ್ತು ಜಾನಿ ಬರ್ತಾರೆ. ಇಲ್ಲಿ ಡಾಕ್ಟರ್ ದಿವ್ಯಾ ತಂಗಿಗೆ, ನಿಮ್ಮ ತಂದೆಗೆ ಏರಿಸಬೇಕಾಗಿದ್ದ ಬ್ಲಡ್ ಹಾಸ್ಪಿಟಲ್ ಇಲ್ಲ, ನೀವು ಆದಷ್ಟು ಬೇಗ ಬ್ಲಡ್ ನ ಅರೇಂಜ್ ಮಾಡಿ ಅಂತ ಹೇಳ್ತಾನೆ. ಮತ್ತು ಆಪರೇಷನ್ಗೆ ಆಗೋ ಖರ್ಚನ್ನ ಆದಷ್ಟು ಬೇಗ ಕಟ್ಟಿ ಅಂತ ಹೇಳ್ತಾನೆ. ಇದನ್ನೆಲ್ಲ ಅಲ್ಲಿಂದ ಹೋಗ್ತಿದ್ದ ರಾಜು ಕೇಳ್ತಾನೆ. ಈತ ದಿವ್ಯಾ ತಂಗಿ ಹತ್ರ ಬಂದು, ನಿಮ್ಮ ತಂದೆ ಬ್ಲಡ್ ಗ್ರೂಪ್ ಮತ್ತು ನನ್ನ ಬ್ಲಡ್ ಗ್ರೂಪ್ ಸೇಮ್ ಇದೆ, ನಾನು ಬ್ಲಡ್ ಕೊಡ್ತೀನಿ ಅಂತ ಹೇಳ್ತಾನೆ. ಮತ್ತು ನನ್ನ ಹತ್ರ ದುಡ್ಡಿದೆ, ಆಪರೇಷನ್ಗೆ ಆಗುವ ಖರ್ಚು ಕೂಡ ನಾನೇ ಕೊಡ್ತೀನಿ ಅಂತ ಹೇಳ್ತಾನೆ. ಈಗ ರಾಜು ಜಾನಿಗೆ ಹೇಳಿ ಕಾರಲ್ಲಿದ್ದ ಕ್ಯಾಶ್ ಬ್ಯಾಗ್ ನ ತಗೊಂಡ್ ಬಾ ಅಂತ ಹೇಳ್ತಾನೆ. ಜಾನಿ, ನಾವ್ಯಾಕೆ ಇವರಿಗೆ ಹೆಲ್ಪ್ ಮಾಡಬೇಕು ಅಂತ ಹೇಳ್ತಾನೆ. ಆದ್ರೆ ರಾಜು, ಅದೆಲ್ಲ ನಿನಗೆ ಆಮೇಲೆ ಹೇಳ್ತೀನಿ, ಹೋಗಿ ಕ್ಯಾಶ್ ತಗೊಂಡ್ ಬಾ ಅಂತ ಹೇಳ್ತಾನೆ. ಈಗ ರಾಜು ಆಪರೇಷನ್ಗೆ ಬೇಕಾಗಿದ್ದ ಎಲ್ಲ ದುಡ್ಡನ್ನ ಕಟ್ತಾನೆ. ಆಮೇಲೆ ಬ್ಲಡ್ ಸಹ ಕೊಡ್ತಾನೆ. ಇದರಿಂದ ದಿವ್ಯಾ ತಂಗಿ ತುಂಬಾ ಖುಷಿ ಆಗ್ತಾಳೆ. ಆಕೆ ರಾಜುಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾಳೆ. ಮತ್ತು ನಿಮ್ಮ ಅಡ್ರೆಸ್ ಅನ್ನ ಕೊಡಿ, ನಾನು ನಿಮಗೆ ದುಡ್ಡನ್ನ ಕಳಿಸ್ತೀನಿ ಅಂತ ಹೇಳ್ತಾಳೆ. ಆದ್ರೆ ರಾಜು ತನಗೆ ತನ್ನ ದುಡ್ಡು ವಾಪಸ್ ಬೇಡ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ. ರಾಜು ಮತ್ತು ಜಾನಿ ಅಲ್ಲಿಂದ ಹೋದ್ಮೇಲೆ ಅಲ್ಲಿ ರಘು ಮತ್ತು ದಿವ್ಯಾ ಬರ್ತಾರೆ. ದಿವ್ಯಾ ತನ್ನ ತಂಗಿಗೆ, ನಾನು ಆದಷ್ಟು ಬೇಗ ತಂದೆಗೆ ಬೇಕಾಗಿದ್ದ ಆಪರೇಷನ್ ದುಡ್ಡನ್ನ ಜಮಾ ಮಾಡ್ತೀನಿ ಅಂತ ಹೇಳ್ತಾಳೆ. ಆದ್ರೆ ದಿವ್ಯಾ ತಂಗಿ, ಅದರ ಅವಶ್ಯಕತೆ ಇಲ್ಲ, ಯಾರೋ ನಮಗೆ ಹೆಲ್ಪ್ ಮಾಡಿದ್ರು, ಈಗ ಅಪ್ಪನ ಆಪರೇಷನ್ ಕೂಡ ನಡೀತಾ ಇದೆ ಅಂತ ಹೇಳ್ತಾಳೆ. ಈಗ ರಾಜು ತಾನು ಆದಷ್ಟು ಬೇಗ ರೈಲ್ವೆ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ಮೇರಿನ ಕರ್ಕೊಂಡು ಹೋಗ್ಬೇಕಂತ ರೈಲ್ವೆ ಸ್ಟೇಷನ್ಗೆ ಬರ್ತಾನೆ. ಆದ್ರೆ ಇಲ್ಲಿ ಅವನಿಗೆ ಮೇರಿ ಕಾಣಲ್ಲ. ಇದನ್ನ ನೋಡಿ ಆತ ಡಿಸಪಾಯಿಂಟ್ ಆಗ್ತಾನೆ. ಇನ್ನೊಂದು ಕಡೆ ಆ ಇಬ್ಬರು ಕಪಲ್ಸ್ ಮದುವೆ ಆಗಿರ್ತಾರೆ. ಇವರು ಈಗ ತನ್ನ ತಂದೆ ತಮಗೆ ಏನು ಮಾಡಕ್ಕಾಗಲ್ಲ, ಯಾಕಂದ್ರೆ ನಾವು ಮದುವೆ ಆಗಿದ್ದೀವಿ ಅಂತ ತಿಳ್ಕೊಂಡು ಅವನ ಮನೆಗೆ ವಾಪಸ್ ಬರ್ತಾರೆ. ಇಲ್ಲಿ ಬಂದಾಗ ಆ ಪಾಲಿಟಿಷಿಯನ್ ಮನೆ ಮುಂದೆ ತುಂಬಾ ಜನ ಜಮಾ ಆಗಿರ್ತಾರೆ. ಇಲ್ಲಿ ಒಂದು ಟ್ವಿಸ್ಟ್ ಓಪನ್ ಆಗುತ್ತೆ. ಆಕ್ಚುಲಿ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಹಾಸ್ಪಿಟಲ್ ನಲ್ಲಿ ಸತ್ತ ಒಬ್ಬ ವ್ಯಕ್ತಿ, ಅದು ಬೇರೆ ಯಾರು ಅಲ್ಲ, ಅದೇ ಪಾಲಿಟಿಷಿಯನ್ ಆಗಿರ್ತಾನೆ. ಈತ ನಿನ್ನೆ ರಾತ್ರಿ ತನ್ನ ಕಡೆಯವರೆಗೆ ನನ್ನ ಮಗಳು ಮತ್ತು ಆ ಹುಡುಗನನ್ನ ಎಳ್ಕೊಂಡು ಬನ್ನಿ ಅಂತ ಹೇಳ್ತಾನೆ. ಆದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ಈತನಿಗೆ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ. ಇವರು ಇವನನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಆದ್ರೆ ಅಲ್ಲಿ ತಡವಾಗಿರುತ್ತೆ, ಆತ ಸತ್ತೋಗ್ತಾನೆ. ಇದೇ ಪಾಲಿಟಿಷಿಯನ್ ಬಾಡಿಯನ್ನ ಮೂರ್ತಿ ಮತ್ತು ಮಲ್ಲೇಶ್ ಆಂಬುಲೆನ್ಸ್ ನಲ್ಲಿ ತಗೊಂಡು ಬರ್ತಿರ್ತಾರೆ. ಈ ಪಾಲಿಟಿಷಿಯನ್ ಬದುಕಿದ್ದಾಗ ದಿವ್ಯನ ಹುಡುಕೋ ಕೆಲಸನ ಸಲೀಂಗೆ ಕೊಟ್ಟಿರ್ತಾನೆ. ಈಗ ಇವರೆಲ್ಲ ತಮ್ಮ ಕೆಲಸ ಸರಿಯಾಗಿ ಮಾಡದೆ ವಾಪಸ್ ಆ ಪಾಲಿಟಿಷಿಯನ್ ಹತ್ರ ಬಂದಿರ್ತಾರೆ. ಇವರು ಈ ಪಾಲಿಟಿಷಿಯನ್ ತಮಗೆ ಬೈಬೋದು ಅಥವಾ ಹೊಡಿಬೋದು ಅಂತ ಭಯಪಡ್ತಿರ್ತಾರೆ. ಆದ್ರೆ ಇಲ್ಲಿ ಬಂದು ನೋಡಿದಾಗ ಆ ಪಾಲಿಟಿಷಿಯನ್ ಸತ್ತೋಗಿರ್ತಾನೆ. ಇದನ್ನ ನೋಡಿ ಎಲ್ಲರೂ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾರೆ. ಇನ್ನು ಮೂರ್ತಿ ಕೇಸಲ್ಲಿ ಅವನ ಮಗಳಿಗೆ ಎಜುಕೇಶನ್ಗಾಗಿ ದುಡ್ಡು ಬೇಕಾಗಿರುತ್ತೆ. ಮಲ್ಲೇಶ್ ಇವನಿಗೆ ದುಡ್ಡು ಕೊಟ್ಟು ಹೆಲ್ಪ್ ಮಾಡ್ತಾನೆ.
ಇನ್ನು ರೈಲ್ವೆ ಸ್ಟೇಷನ್ ಅಲ್ಲಿ ರಾಜು ಮೇರಿಗಾಗಿ ವೇಟ್ ಮಾಡ್ತಿರ್ತಾನೆ. ಆಗ ರಾಜು ದೊಡ್ಡಣ್ಣ ಅಲ್ಲಿ ಮೇರಿನ ಕರ್ಕೊಂಡು ಬರ್ತಾನೆ. ಇದನ್ನ ನೋಡಿ ರಾಜು ತುಂಬಾ ಖುಷಿ ಆಗ್ತಾನೆ. ಈಗ ಸೀನ್ ರಘು ಮತ್ತು ದಿವ್ಯಾ ಕಡೆ ಶಿಫ್ಟ್ ಆಗುತ್ತೆ. ಇವರು ಬೀಚ್ ಅಲ್ಲಿ ನಿಂತಿರ್ತಾರೆ. ಇಲ್ಲಿ ದಿವ್ಯಾ ತನ್ನ ತಂದೆ ಆಪರೇಷನ್ಗಾಗಿ ಈ ಕೆಲಸಕ್ಕೆ ಇಳಿದಿರ್ತಾಳೆ. ಆದ್ರೆ ಈಗ ಆಕೆ ತಂದೆ ಆಪರೇಷನ್ ಆಗಿರುತ್ತೆ. ಅದಕ್ಕೆ ಆಕೆ ಈಗ ರಘುನ ಮದುವೆ ಆಗಿ ಸೆಟ್ಲ್ ಆಗ್ಬೇಕಂತ ಡಿಸೈಡ್ ಮಾಡ್ತಾಳೆ. ಮತ್ತು ಆಕೆ ತನ್ನ ತಂದೆ ಆಪರೇಷನ್ಗಾಗಿ ಪೊಲಿಟಿಷಿಯನ್ ಇಂದ ಆ ರಿಂಗ್ ಅನ್ನ ಕದ್ದಿರ್ತಾಳೆ. ಆದ್ರೆ ಈಗ ಆಕೆಗೆ ಆ ದುಡ್ಡಿನ ಅವಶ್ಯಕತೆ ಇರಲ್ಲ. ಅದಕ್ಕೆ ಆಕೆ ಆ ರಿಂಗ್ ನ ಬಿಸಾಕ್ಬಿಡ್ತಾಳೆ. ಅದೇ ಬೀಚ್ ಅಲ್ಲಿ ಮೂರ್ತಿ ನಡ್ಕೊಂಡು ಹೋಗ್ತಿರ್ತಾನೆ. ಅವನ ವೈಫ್ ಅವನ ಜೊತೆ ಮಾತಾಡ್ತಿರ್ತಾಳೆ ಮತ್ತು ನಮ್ಮ ಮಗಳ ಎಜುಕೇಶನ್ಗಾಗಿ ದುಡ್ಡು ಜಮಾ ಆಯ್ತಾ ಅಂತ ಕೇಳ್ತಿರ್ತಾಳೆ. ಆದ್ರೆ ಮೂರ್ತಿ ಇಲ್ಲ, ಇನ್ನೂ ಆಗಿಲ್ಲ ಅಂತ ಹೇಳ್ತಾನೆ. ಅದೇ ಟೈಮಲ್ಲಿ ಅವನಿಗೆ ಆ ರಿಂಗ್ ಕಾಣುತ್ತೆ. ಮೂರ್ತಿ ಅದನ್ನ ನೋಡಿ ಈ ರಿಂಗ್ ನ ಮಾರಿದ್ರೆ ನನಗೆ ಹಣ ಸಿಗುತ್ತೆ, ಇದರಿಂದ ನನ್ನ ಮಗಳು ಮುಂದಿನ ಎಜುಕೇಶನ್ ಮಾಡಬಹುದು ಅಂತ ಖುಷಿ ಆಗ್ತಾನೆ. ಇನ್ನು ಈ ಕಡೆ ಪ್ರಸಾದ್ ಮತ್ತು ಕೀರ್ತಿ ತನ್ನ ಚಿಕ್ಕಪ್ಪನ ಹತ್ರ ಹೋಗ್ತಾರೆ. ಚಿಕ್ಕಪ್ಪ ಸ್ವಲ್ಪ ಒಳ್ಳೆ ವ್ಯಕ್ತಿ ಆಗಿರ್ತಾನೆ. ಈತ ಇವರ ಮದುವೆನ ಒಪ್ಕೋತಾನೆ. ಇದರಿಂದ ಇವರು ಕೂಡ ತುಂಬಾ ಖುಷಿ ಆಗ್ತಾರೆ. ಇನ್ನು ಸೀನ್ ಈಗ ಮಲ್ಲೇಶ್ ಕಡೆ ಶಿಫ್ಟ್ ಆಗುತ್ತೆ. ಅಲ್ಲಿ ಪ್ರಸಾದ್ ಬರ್ತಾನೆ. ಪ್ರಸಾದ್ ಮಲ್ಲೇಶ್ಗೆ ಸ್ವಲ್ಪ ಹಣ ಕೊಡ್ತಾನೆ. ಏಕೆಂದ್ರೆ ಆತ ನನಗೆ ಹೆಲ್ಪ್ ಮಾಡಿದ್ರೆ ನಿನಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿರ್ತಾನೆ. ಆದ್ರೆ ಮಲ್ಲೇಶ್ ನನಗೆ ಈ ದುಡ್ಡು ಬೇಡ ಅಂತ ಹೇಳ್ತಾನೆ. ಆದ್ರೆ ಪ್ರಸಾದ್ ಇಲ್ಲ, ಕಷ್ಟದ ಟೈಮಲ್ಲಿ ನೀನು ನನಗೆ ಹೆಲ್ಪ್ ಮಾಡಿದ್ದೀಯಾ, ನಾನು ನಿನಗೆ ಪ್ರಾಮಿಸ್ ಮಾಡಿದ್ದೆ ದುಡ್ಡು ಕೊಡ್ತೀನಿ ಅಂತ, ಸೊ ಇದನ್ನ ನೀನು ತಗೊಳ್ಳೇಬೇಕು ಅಂತ ಹೇಳ್ತಾನೆ. ಈಗ ಮಲ್ಲೇಶ್ ಆ ದುಡ್ಡನ್ನ ತಗೋತಾನೆ. ಈಗ ಮಲ್ಲೇಶ್ ಕೂಡ ತುಂಬಾ ಖುಷಿ ಆಗ್ತಾನೆ. ಸೊ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.